ಎಲ್ರಿಗೂ ನಮಸ್ಕಾರ. ಟಿ.ವಿ.ಕೆ ಕರೂರ್ ಸ್ಟಾಂಪೇಡ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ವಿಷಯ ಏನಂದರೆ ಯಾವುದ್ರ ಬಗ್ಗೆನೂ ಮಾತಾಡದೇ ಇರೋ ತಲೆ ಅಜಿತ್ ಕುಮಾರ್ ಅವರು ಕರೂರ್ ಸ್ಟಾಂಪೇಡ್ ಬಗ್ಗೆ ಮಾತಾಡಿದ್ದಾರೆ. ಈ ವಿಡಿಯೋದಲ್ಲಿ ಅವ್ರು ಏನೇನು ಮಾತಾಡಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸುಮಾರು ಒಂದೂವರೆ ತಿಂಗಳಿಂದ ತಮಿಳ್ನಾಡು ರಾಜಕೀಯನೇ ಇದೊಂದೇ ವಿಷಯದಿಂದ ನಡೀತಿದೆ. ಏನಕ್ಕೆ ಬೇಕಿತ್ತು ವಿಜಯ್ ಅವರಿಗೆ ಆರಾಮಾಗಿ ಆ್ಯಕ್ಟಿಂಗ್ ಮಾಡ್ಕೊಂಡು ಫಿಲಮ್ ಮಾಡ್ಕೊಂಡು ಇದ್ಬಿಡ್ಬೋದಿತ್ತು, ರಾಜಕೀಯ ಎಲ್ಲ ಇವ್ರಿಗೆ ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು ಸಿಕ್ದವರೆಲ್ಲ ಮಾತಾಡೋಕೆ ಶುರು ಮಾಡಿಬಿಟ್ರು. ವಿಜಯಿಂದನೇ ಆಗಿದ್ದು, ವಿಜಯ್ಗೆ ಇದು ಬೇಕಿತ್ತ, ಆರಾಮಾಗಿ ಆ್ಯಕ್ಟಿಂಗ್ ಮಾಡ್ಕೊಂಡು ಇದ್ಬಿಡ್ಬೋದಿತ್ತು, ಆ್ಯಕ್ಟಿಂಗ್ ಮಾಡಿದ್ವಾ ಆರಾಮಾಗಿ ಸಂಬಳ ತೊಗೊಳುವ ಅಂತ ಇದ್ಬಿಡ್ಬೋದಿತ್ತು, ಈ ರಾಜಕೀಯ ಎಲ್ಲ ಏನಕ್ಕೆ ಬೇಕಿತ್ತು ಇವರಿಗೆ ಅಂತ ಮಾತಾಡಿದ್ದು ಬೇಳೆ ಬೇಯಿಸ್ಕೊಂಡಿದ್ದು. ಈ ಥರ ಹಾಕಿನ ಮುಂಚೆ ವಿಜಯ್ ಹೆಸರು ತೊಗೊಂಡು ಎಲ್ಲ ಸ್ಟಾರ್ಗಳು ಆ್ಯಕ್ಟರ್ಸ್ಗಳೆಲ್ಲರೂ ಅವ್ರ ಬಗ್ಗೆ ಒಳ್ಳೇದಾಗಿ ಮಾತಾಡಿದ್ದಾರೆ. ವಿಜಯ್ ಅವರು ಹಂಗೆ, ನಮ್ಮ ಅಣ್ಣ ಹಿಂಗೆ, ತಲಪತಿ ವಿಜಯ್ ಆ ಥರ ಪರ್ಸನ್ನು, ತುಂಬ ಒಳ್ಳೆ ಪರ್ಸನ್ ಇವ್ರ ಥರ ನಾವು ಯಾರು ನೋಡೇ ಇಲ್ಲ ಅಂತೆಲ್ಲ ಇಷ್ಟೆಲ್ಲ ಅವಾಗೆಲ್ಲ ಮುಂಚೆಲ್ಲ ಮಾತಾಡಿದ್ದಾರೆ. ಈ ಥರ ಆದಮೇಲಿಂದ ಒಬ್ಬ ಆ್ಯಕ್ಟರ್ ಕೂಡ ಅವ್ರ ಪರ ನಿಂತಿಲ್ಲ, ಅವ್ರ ಬಗ್ಗೆ ಒಳ್ಳೆದಾಗಿ ಟ್ವೀಟ್ ಮಾಡಿಲ್ಲ, ಒಂದು ಒಳ್ಳೆ ವಿಡಿಯೋ ಮಾಡಿ ಹಾಕಿಲ್ಲ, ಅವ್ರಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ಇದೆಲ್ಲ ಒಂದು ಕಡೆ ಇರಲಿ. 2 ದಿನದಿಂದ ನಾನೊಂದು ವಿಡಿಯೋ ನೋಡಿದೆ. ಒಂದು ಹುಡುಗಿ ವಿಡಿಯೋ ಹಾಕಿರೋದು. ಆ ಹುಡುಗಿ ಫಸ್ಟು ಟಿ.ವಿ.ಕೆ ಪಕ್ಷದಲ್ಲಿ ಇದ್ಲು. ಅದಾದಮೇಲೆ ಏನೋ ಅವಳಿಗೇನೋ ಸರಿಯಾಗಿಲ್ಲ ಅಂತಂದ್ಬಿಟ್ಟು DMK ಪಾರ್ಟಿ ಹೋಗಿ ಸೇರ್ಕೊಂಡ್ಲು. ಅಲ್ಲೋಗಿ ಸೇರ್ಕೊಂಡು ಆದಮೇಲಿಂದ ಬರೀ ಟಿ.ವಿ.ಕೆ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು, ವಿಜಯ್ ಸರಿ ಇಲ್ಲ, ಈ ಪಾರ್ಟಿಯಲ್ಲಿರೋರೆಲ್ಲ ಯಾರೂ ಸರಿ ಇಲ್ಲ ಅಂತ ಈ ಥರ ಎಲ್ಲ ಮಾತಾಡೋದು. ಇದೆಲ್ಲ ಮಾಡ್ಕೊಂಡು ನಿನ್ನೆ ವಿಜಯ್ ಅವರು ಈ ತೀರ್ಕೊಂಡಿದ್ರಲ್ಲ ಅವ್ರ ಫ್ಯಾಮಿಲಿಗೆಲ್ಲ ಕರೆಸ್ಬಿಟ್ಟು ಅವ್ರ ಕಾಲಿಗೆ ಬಿದ್ದುಬಿಟ್ಟು ಹತ್ಬಿಟ್ಟು ಸಾರಿ ಕೇಳಿದ್ದಾರೆ. ಇದೆಲ್ಲ ಆದಮೇಲೆ ಈ ಥರ ನಡೆದಿರೋದನ್ನ ಹಿಡ್ಕೊಂಡು ಆ ಹುಡುಗಿ ಯಾವ ಥರ ವಿಡಿಯೋ ಮಾಡಿದಾಳೆ ಅಂದರೆ, 41 ಡೆಡ್ ಬಾಡಿನೂ ರೋಡಲ್ಲಿ ಬರ್ತಿರೋ ಥರ ಅಲ್ಲಿಂದ ಸೀದಾ ವಿಜಯ್ ಅವ್ರು ಬರೋಕ್ಕೆ ಕೇಳಿದ್ರಲ್ಲ, ಒಂದು ಹೋಟೆಲ್ಲೋ ಏನೋ ಅನ್ಸುತ್ತೆ, ಅಲ್ಲಿಗೆ ಹೋಗೋ ಥರ, ಆಮೇಲೆ ಅಲ್ಲಿಂದ ಸೀದಾ ರೂಮಿಗೆ ಹೋಗೋ ಥರ, ಅಲ್ಲಿ ವಿಜಯ್ ಅವರು ಏನೋ TV ನೋಡ್ಕೊಂಡು ಹಾಡು ಕೇಳ್ತಾ ಇರೋ ಥರ ಅಲ್ಲಿ ಸರ್ ಎಲ್ಲ ಬಂದಿದೆ ಅಂತ ಹೇಳೋ ಥರ ವಿಜಯ್ ಅವ್ರು ಬಂದುಬಿಟ್ಟು ಆ್ಯಕ್ಟಿಂಗ್ ಮಾಡಿಬಿಟ್ಟು ಹತ್ಬಿಟ್ಟು ಅವ್ರ ಕಾಲು ಹಿಡ್ಕೊಂಡು ಅಳೋ ಥರ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದಾರೆ. ಸ್ವಲ್ಪನೂ ಮನುಷ್ಯತ್ವ ಇಲ್ಲದೆ ಇರೋ ಥರ ಅದು. ಒಂದ್ಸಲ ನೀವು ಒಂದ್ಸಲ ನೋಡಿ, ಒಂದ್ಸಲ ಆ ವಿಡಿಯೋ ನಿಮಗೆ ಸಿಕ್ಕರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ, ಒಂದ್ಸಲ ಸಿಕ್ಕರೆ ನೋಡಿ. ನಿಮಗೆ ಅದು ಮನುಷ್ಯತ್ವ ಇರೋರು ಯಾರು ಈ ಥರ ಕೆಲಸ ಮಾಡಲ್ಲ, ಆ ಥರ ವಿಡಿಯೋ ಮಾಡಿ ಹಾಕಿದ್ರು ಅವಳು. ಇಷ್ಟೆಲ್ಲ ನಡೀತಾ ಇದ್ರು ಯಾರು ಬಂದ್ಬಿಟ್ಟು ವಿಜಯ್ ಸೈಡ್ ಆಗಿ ಯಾವ ಆ್ಯಕ್ಟರ್ ಬಂದ್ಬಿಟ್ಟು ಮಾತಾಡಿರಲಿಲ್ಲ. ಅವ್ರು ಚೆನ್ನಾಗಿರೋವಾಗ ಅವ್ರ ಹೆಸರು ಬೇಕಿತ್ತು, ಅವ್ರ ಹೆಸರನ್ನ ಹಿಡ್ಕೊಂಡು ಫೇಮಸ್ ಆಗಬೇಕಿತ್ತು, ಇವ್ರಿಗೆ ಲೈಕ್ಸಿಗೂ ವ್ಯೂಸಿಗೋಸ್ಕರ ಅವ್ರ ಹೆಸರನ್ನ ಯೂಸ್ ಮಾಡ್ತಿದ್ರು. ಎಲ್ಲದಕ್ಕೂ ಅವಾಗ ವಿಜಯ್ ಬೇಕಿತ್ತು. ಈ ಥರ ಆದಮೇಲೆ ಇಷ್ಟೆಲ್ಲ ನಡೀತಿದ್ರು ಇದೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಅದು ಯಾಕಂತ ಸುಮ್ಮನೆ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಅಜಿತ್ ಕುಮಾರ್ ಒಬ್ಬರು ಮಾತ್ರ ಮಾತಾಡಿದ್ದಾರೆ. ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಒಬ್ಬ ಇಂಡಿವಿಜುವಲ್ ಮಾತ್ರ ಇದಕ್ಕೆ ಕಾರಣ ಅಲ್ಲ, ಇನ್ಕ್ಲೂಡಿಂಗ್ ನಾನು ಮತ್ತು ಈ ಸೊಸೈಟಿ, ಈ ಮೀಡಿಯಾ, ಇವರೆಲ್ಲರೂ ಇದಕ್ಕೆ ರೀಸನ್ ಆಗಿರ್ತಾರೆ. ಒಬ್ಬ ಪರ್ಸನ್ನ ಮಾತ್ರ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಗಟ್ಸ್ ಆಗಿ ಮಾತಾಡಿದ್ದಾರೆ. That individual alone is not responsible. We are all responsible for it. And I think even the media has a part to play in this. ಅವ್ರಿನ್ನೂ ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಕಟೌಟ್ ಹಾಕಬೇಡಿ, ಜನ ಸೇರಬೇಡ್ರಿ, ಜನ ಸೇರ್ಕೊಂಡು ತಳ್ಳಾಡೋದು, ಅಲ್ಲಿ ಯಾರಿಗಾರು ಹೆಚ್ಚು ಕಮ್ಮಿ ಆಗೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಥಿಯೇಟ್ರ್ ಒಳಗಡೆ ಪಟಾಕಿ ಹೊಡೆದು ಸ್ಕ್ರೀನ್ ಕಿತ್ತಾಕ್ತೀರಾ, ಈ ಥರದ್ದೆಲ್ಲ ಇದೆಲ್ಲ ಚೇಂಜ್ ಆಗಬೇಕು. ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ, ನಾವು ಚೆನ್ನಾಗೇ ಇರ್ತೀವಿ, ನೀವು ಚೆನ್ನಾಗಾಗಿ ನೀವು ಚೆನ್ನಾಗಿರಬೇಕು ಅನ್ನೋದನ್ನ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ನಿಮಗೆ ಟೈಮ್ ಇದ್ದರೆ ಒಂದ್ಸಲ ಅವ್ರು ಮಾತಾಡಿರೋದನ್ನ ನೋಡಿ. 1 ಗಂಟೆ ವಿಡಿಯೋ ಅನ್ಸುತ್ತೆ, ಇಂಗ್ಲೀಷಲ್ಲೇ ಮಾತಾಡಿದ್ದಾರೆ. ಅಷ್ಟೊಂದು ವಿಷಯಗಳನ್ನ ಅವರು ಶೇರ್ ಮಾಡಿದ್ದಾರೆ. ಅವ್ರು ವಿಜಯ್ ಸಪೋರ್ಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಆದರೆ ಅವರು ನ್ಯಾಯದ ಪರ ಮಾತಾಡಿದ್ದಾರೆ. ಎರಡು ಸೈಡ್ ಮಾತಾಡಿದ್ದಾರೆ. ಅವರು ಒಬ್ಬ ಪರ್ಸನ್ನ ಟಾರ್ಗೆಟ್ ಮಾಡಿ ತಪ್ಪು ಇವ್ರದೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ತಪ್ಪನ್ನ ಕೂರಿಸ್ತಾ ಇಲ್ಲ. ಅವರು ಇಷ್ಟೊಂದು ಮೋಟಿವೇಶನಾಗಿ ಯಾರೂ ಮಾತಾಡಲ್ಲ. 2 ತಿಂಗಳಿಂದ ಬಾಯಿಗೆ ಬಂದಂಗೆ ಮಾತಾಡ್ತಿರೋರು ಬಾಯಿಗಳೆಲ್ಲ 2 ದಿನದಲ್ಲಿ ಮುಗಿಸಿದ್ದಾರೆ. ಇದೇ ಥರ ಮೋಟಿವೇಶನ್ ಮಾಡ್ತಾಯಿರಿ. ಟಿ.ವಿ.ಕೆ ಕೇಸ್ ಬಂದ್ಬಿಟ್ಟು CBIಗೆ ಟ್ರಾನ್ಸ್ಫರ್ ಆಗಿದೆ. ನೋಡೋಣ, ಇದು SIT ತನಿಖೆ ನಡೀತಾ ಇದೆ. ಇನ್ನು ಸ್ವಲ್ಪ ದಿನ ಹೋದರೆ ಗೊತ್ತಾಗುತ್ತೆ ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗುತ್ತೆ. ಕೋರ್ಟಲ್ಲಿ ತೀರ್ಪು ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.